ರಾಜ್ಯಪಾಲರು ಬರೋದಿಲ್ಲ ಅಂತ ಹೇಳೋದಕ್ಕೆ ಆಗಲ್ಲ, ಬರಲೇಬೇಕು. ಹಲವು ವಿಚಾರಗಳಲ್ಲಿ ಆಕ್ಷೇಪವನ್ನ ಈಗಾಗಲೇ ವ್ಯಕ್ತಪಡಿಸಿದ್ದಾರೆ ರಾಜ್ಯಪಾಲರು. ಆದರೆ ಈ ಜಂಟಿ ಅಧಿವೇಶನಕ್ಕೆ ಬರಬೇಕು, ಜೊತೆಗೆ ಜಂಟಿ ಅಧಿವೇಶನವನ್ನ ಉದ್ದೇಶಿಸಿ ಮಾತಾಡಬೇಕು, ಅದು ಕಡ್ಡಾಯ. ಆದರೆ ರಾಜ್ಯಪಾಲರು ಇದಕ್ಕೆ ನಿರಾಕರಿಸಿದ್ದಾರೆ. ಹಾಗಾದ್ರೆ ಏನಾಗುತ್ತೆ ಅನ್ನುವಂಥ ಪ್ರಶ್ನೆಯ ಜೊತೆಗೆ ಹಲವು ಸಂದರ್ಭಗಳಲ್ಲಿ ಭಾಷಣ ಸ್ಕಿಪ್ ಆಗಿದೆ. ತಮಿಳುನಾಡು, ಕೇರಳದ ನಿದರ್ಶನ ಕೂಡ ಇದೆ. ಸಾಂವಿಧಾನಿಕವಾಗಿ ಸಂಪುಟ ಸಭೆ ಹೇಳೋದನ್ನ ಮಾಡಬೇಕು ಅಂದಿದ್ದಾರೆ. ಸಿಎಂ ಕಾನೂನು ಸಲಹೆಗಾರ ಪೊನ್ನಣ್ಣ ಹೇಳಿಕೆಯನ್ನ ನೀಡಿರೋದು. ಈ ರೀತಿ ಆಗಿರುವಂತಹ ಒಂದಷ್ಟು ನಿದರ್ಶನಗಳು ಕೂಡ ಇದೆ. ಆದರೆ ಸಂಪುಟ ಸಭೆ ಏನು ಹೇಳಬೇಕು ಅದನ್ನ ಗವರ್ನರ್ ಮಾಡಬೇಕಾಗತ್ತೆ ಅಂತ ಸಿಎಂ ಕಾನೂನು ಸಲಹೆಗಾರರಾದಂಥ ಪೊನ್ನಣ್ಣ ಹೇಳಿಕೆಯನ್ನ ನೀಡಿದ್ದಾರೆ. ಈಗ ಮಾತಾಡಿದ್ದಾರೆ ಅದ್ರ ಬಗ್ಗೆ. ರಾಜ್ಯಪಾಲರು ಕೆಲವು ವಿಚಾರಗಳಲ್ಲಿ ತಮ್ಮದೇ ಆದಂಥ ಆಕ್ಷೇಪಣೆಯನ್ನ ವ್ಯಕ್ತಪಡಿಸಿರ್ತಾರೆ. ಆದರೆ ಆ ಆಕ್ಷೇಪಣೆಗಳಂತೆ ನಾವು ನಿರ್ಧಾರವನ್ನು ತಗೋಬೇಕು ಅಂತೇಳಿ ಆ ನಿರ್ಧಾರ ಏನಿದೆ ಆ ನಿರ್ಧಾರವನ್ನು ಮಾನ್ಯ ರಾಜ್ಯಪಾಲರಿಗೆ ಮಾನ್ಯ ಕಾನೂನು ಸಚಿವರ ಮೂಲಕ ಅವರ ನೇತೃತ್ವದಲ್ಲಿ ನಾನು ಮತ್ತು ಅಡ್ವೊಕೇಟ್ ಜನರಲ್ ಸೇರಿ ಅವರಿಗೆ ತಿಳಿಸುವಂಥ ಕೆಲಸವನ್ನು ಮಾಡಿದ್ದೇವೆ. ಕೆಲವು ವಿಚಾರಗಳನ್ನು ಬದಲಾಯಿಸಬೇಕಾದ್ರೆ ಕೆಲವು ಭಾಷೆ ಬಳಕೆ ಇರ್ಬೋದು, ಕೆಲವು ನಾವು ವ್ಯಕ್ತಪಡಿಸಿರುವಂಥ ಭಾವನೆಗಳನ್ನು ಬೇಕಾದ್ರೆ ತಿದ್ದಬೇಕಾದ್ರೆ ನಾವು ತಿದ್ದಕ್ಕೆ ತಯಾರಾಗಿದ್ವಿ, ಅದನ್ನು ಸರಿಪಡಿಸಕ್ಕೆ ತಯಾರಾಗಿದ್ವಿ. ಆ ರೀತಿಯಾದಂಥ ನಿರ್ದೇಶನವನ್ನು ರಾಜ್ಯಪಾಲರು ಉಲ್ಲಂಘಿಸುವಂತ ಪ್ರಶ್ನೆ ಉದ್ಭವ ಆಗೋದಿಲ್ಲ. ಅಲ್ಲ, ಅದು ಬಿಕ್ಕಟ್ ಆಗಿದ್ಯಾ ಅಂತ ಹೇಳುವಂಥದ್ದು ನಾಳೆ ಗೊತ್ತಾಗುತ್ತೆ. ಇವತ್ತಿಗೆ ಯಾವುದೇ ರೀತಿಯಾದಂಥ ಬಿಕ್ಕಟ್ಟಿಲ್ಲ. ರಾಜ್ಯಪಾಲರು ಬಹಳ ಅನುಭವಿಸ್ತರಿದ್ದಾರೆ, ಬಹಳ ಹಿರಿಯರಿದ್ದಾರೆ. ಅವ್ರಿಗೆ ಸಂವಿಧಾನದ ಪೂರ್ಣವಾದಂಥ ಅರಿವಿಕೆ ಇದೆ. ಖಂಡಿತವಾಗಿ ಸಾಂವಿಧಾನಿಕವಾಗಿ ಅವ್ರು ರಾಜ್ಯಪಾಲರು ಬರೋದಿಲ್ಲ ಅಂತ ಹೇಳೋದಕ್ಕೆ ಆಗಲ್ಲ, ಬರಲೇಬೇಕು. ಹಲವು ವಿಚಾರಗಳಲ್ಲಿ ಆಕ್ಷೇಪವನ್ನ ಈಗಾಗಲೇ ವ್ಯಕ್ತಪಡಿಸಿದ್ದಾರೆ ರಾಜ್ಯಪಾಲರು. ಆದರೆ ಈ ಜಂಟಿ ಅಧಿವೇಶನಕ್ಕೆ ಬರಬೇಕು, ಜೊತೆಗೆ ಜಂಟಿ ಅಧಿವೇಶನವನ್ನ ಉದ್ದೇಶಿಸಿ ಮಾತಾಡಬೇಕು, ಅದು ಕಡ್ಡಾಯ. ಆದರೆ ರಾಜ್ಯಪಾಲರು ಇದಕ್ಕೆ ನಿರಾಕರಿಸಿದ್ದಾರೆ. ಹಾಗಾದ್ರೆ ಏನಾಗುತ್ತೆ ಅನ್ನುವಂಥ ಪ್ರಶ್ನೆಯ ಜೊತೆಗೆ ಹಲವು ಸಂದರ್ಭಗಳಲ್ಲಿ ಭಾಷಣ ಸ್ಕಿಪ್ ಆಗಿದೆ. ತಮಿಳುನಾಡು, ಕೇರಳದ ನಿದರ್ಶನ ಕೂಡ ಇದೆ. ಸಾಂವಿಧಾನಿಕವಾಗಿ ಸಂಪುಟ ಸಭೆ ಹೇಳೋದನ್ನ ಮಾಡಬೇಕು ಅಂದಿದ್ದಾರೆ. ಸಿಎಂ ಕಾನೂನು ಸಲಹೆಗಾರ ಪೊನ್ನಣ್ಣ ಹೇಳಿಕೆಯನ್ನ ನೀಡಿರೋದು. ಈ ರೀತಿ ಆಗಿರುವಂತಹ ಒಂದಷ್ಟು ನಿದರ್ಶನಗಳು ಕೂಡ ಇದೆ. ಆದರೆ ಸಂಪುಟ ಸಭೆ ಏನು ಹೇಳಬೇಕು ಅದನ್ನ ಗವರ್ನರ್ ಮಾಡಬೇಕಾಗತ್ತೆ ಅಂತ ಸಿಎಂ ಕಾನೂನು ಸಲಹೆಗಾರರಾದಂಥ ಪೊನ್ನಣ್ಣ ಹೇಳಿಕೆಯನ್ನ ನೀಡಿದ್ದಾರೆ. ಈಗ ಮಾತಾಡಿದ್ದಾರೆ ಅದ್ರ ಬಗ್ಗೆ. ರಾಜ್ಯಪಾಲರು ಕೆಲವು ವಿಚಾರಗಳಲ್ಲಿ ತಮ್ಮದೇ ಆದಂಥ ಆಕ್ಷೇಪಣೆಯನ್ನ ವ್ಯಕ್ತಪಡಿಸಿರ್ತಾರೆ. ಆದರೆ ಆ ಆಕ್ಷೇಪಣೆಗಳಂತೆ ನಾವು ನಿರ್ಧಾರವನ್ನು ತಗೋಬೇಕು ಅಂತೇಳಿ ಆ ನಿರ್ಧಾರ ಏನಿದೆ ಆ ನಿರ್ಧಾರವನ್ನು ಮಾನ್ಯ ರಾಜ್ಯಪಾಲರಿಗೆ ಮಾನ್ಯ ಕಾನೂನು ಸಚಿವರ ಮೂಲಕ ಅವರ ನೇತೃತ್ವದಲ್ಲಿ ನಾನು ಮತ್ತು ಅಡ್ವೊಕೇಟ್ ಜನರಲ್ ಸೇರಿ ಅವರಿಗೆ ತಿಳಿಸುವಂಥ ಕೆಲಸವನ್ನು ಮಾಡಿದ್ದೇವೆ. ಕೆಲವು ವಿಚಾರಗಳನ್ನು ಬದಲಾಯಿಸಬೇಕಾದ್ರೆ ಕೆಲವು ಭಾಷೆ ಬಳಕೆ ಇರ್ಬೋದು, ಕೆಲವು ನಾವು ವ್ಯಕ್ತಪಡಿಸಿರುವಂಥ ಭಾವನೆಗಳನ್ನು ಬೇಕಾದ್ರೆ ತಿದ್ದಬೇಕಾದ್ರೆ ನಾವು ತಿದ್ದಕ್ಕೆ ತಯಾರಾಗಿದ್ವಿ, ಅದನ್ನು ಸರಿಪಡಿಸಕ್ಕೆ ತಯಾರಾಗಿದ್ವಿ. ಆ ರೀತಿಯಾದಂಥ ನಿರ್ದೇಶನವನ್ನು ರಾಜ್ಯಪಾಲರು ಉಲ್ಲಂಘಿಸುವಂತ ಪ್ರಶ್ನೆ ಉದ್ಭವ ಆಗೋದಿಲ್ಲ. ಅಲ್ಲ, ಅದು ಬಿಕ್ಕಟ್ ಆಗಿದ್ಯಾ ಅಂತ ಹೇಳುವಂಥದ್ದು ನಾಳೆ ಗೊತ್ತಾಗುತ್ತೆ. ಇವತ್ತಿಗೆ ಯಾವುದೇ ರೀತಿಯಾದಂಥ ಬಿಕ್ಕಟ್ಟಿಲ್ಲ. ರಾಜ್ಯಪಾಲರು ಬಹಳ ಅನುಭವಿಸ್ತರಿದ್ದಾರೆ, ಬಹಳ ಹಿರಿಯರಿದ್ದಾರೆ. ಅವ್ರಿಗೆ ಸಂವಿಧಾನದ ಪೂರ್ಣವಾದಂಥ ಅರಿವಿಕೆ ಇದೆ. ಖಂಡಿತವಾಗಿ ಸಾಂವಿಧಾನಿಕವಾಗಿ ಅವ್ರು ರಾಜ್ಯಪಾಲರು ಬರೋದಿಲ್ಲ ಅಂತ ಹೇಳೋದಕ್ಕೆ ಆಗಲ್ಲ, ಬರಲೇಬೇಕು. ಹಲವು ವಿಚಾರಗಳಲ್ಲಿ ಆಕ್ಷೇಪವನ್ನ ಈಗಾಗಲೇ ವ್ಯಕ್ತಪಡಿಸಿದ್ದಾರೆ ರಾಜ್ಯಪಾಲರು. ಆದರೆ ಈ ಜಂಟಿ ಅಧಿವೇಶನಕ್ಕೆ ಬರಬೇಕು, ಜೊತೆಗೆ ಜಂಟಿ ಅಧಿವೇಶನವನ್ನ ಉದ್ದೇಶಿಸಿ ಮಾತಾಡಬೇಕು, ಅದು ಕಡ್ಡಾಯ. ಆದರೆ ರಾಜ್ಯಪಾಲರು ಇದಕ್ಕೆ ನಿರಾಕರಿಸಿದ್ದಾರೆ. ಹಾಗಾದ್ರೆ ಏನಾಗುತ್ತೆ ಅನ್ನುವಂಥ ಪ್ರಶ್ನೆಯ ಜೊತೆಗೆ ಹಲವು ಸಂದರ್ಭಗಳಲ್ಲಿ ಭಾಷಣ ಸ್ಕಿಪ್ ಆಗಿದೆ. ತಮಿಳುನಾಡು, ಕೇರಳದ ನಿದರ್ಶನ ಕೂಡ ಇದೆ. ಸಾಂವಿಧಾನಿಕವಾಗಿ ಸಂಪುಟ ಸಭೆ ಹೇಳೋದನ್ನ ಮಾಡಬೇಕು ಅಂದಿದ್ದಾರೆ. ಸಿಎಂ ಕಾನೂನು ಸಲಹೆಗಾರ ಪೊನ್ನಣ್ಣ ಹೇಳಿಕೆಯನ್ನ ನೀಡಿರೋದು. ಈ ರೀತಿ ಆಗಿರುವಂತಹ ಒಂದಷ್ಟು ನಿದರ್ಶನಗಳು ಕೂಡ ಇದೆ. ಆದರೆ ಸಂಪುಟ ಸಭೆ ಏನು ಹೇಳಬೇಕು ಅದನ್ನ ಗವರ್ನರ್ ಮಾಡಬೇಕಾಗತ್ತೆ ಅಂತ ಸಿಎಂ ಕಾನೂನು ಸಲಹೆಗಾರರಾದಂಥ ಪೊನ್ನಣ್ಣ ಹೇಳಿಕೆಯನ್ನ ನೀಡಿದ್ದಾರೆ. ಈಗ ಮಾತಾಡಿದ್ದಾರೆ ಅದ್ರ ಬಗ್ಗೆ.
ರಾಜ್ಯಪಾಲರು ಕೆಲವು ವಿಚಾರಗಳಲ್ಲಿ ತಮ್ಮದೇ ಆದಂಥ ಆಕ್ಷೇಪಣೆಯನ್ನು ವ್ಯಕ್ತಪಡಿಸಿರ್ತಾರೆ. ಆದರೆ ಆ ಆಕ್ಷೇಪಣೆಗಳಂತೆ ನಾವು ನಿರ್ಧಾರವನ್ನು ತಗೋಬೇಕು ಅಂತೇಳಿ ಆ ನಿರ್ಧಾರ ಏನಿದೆ ಆ ನಿರ್ಧಾರವನ್ನು ಮಾನ್ಯ ರಾಜ್ಯಪಾಲರಿಗೆ ಮಾನ್ಯ ಕಾನೂನು ಸಚಿವರ ಮೂಲಕ ಅವರ ನೇತೃತ್ವದಲ್ಲಿ ನಾನು ಮತ್ತು ಅಡ್ವೊಕೇಟ್ ಜನರಲ್ ಸೇರಿ ಅವರಿಗೆ ತಿಳಿಸುವಂಥ ಕೆಲಸವನ್ನು ಮಾಡಿದ್ದೇವೆ. ಕೆಲವು ವಿಚಾರಗಳನ್ನು ಬದಲಾಯಿಸಬೇಕಾದ್ರೆ ಕೆಲವು ಭಾಷೆ ಬಳಕೆ ಇರ್ಬೋದು, ಕೆಲವು ನಾವು ವ್ಯಕ್ತಪಡಿಸಿರುವಂಥ ಭಾವನೆಗಳನ್ನು ಬೇಕಾದ್ರೆ ತಿದ್ದಬೇಕಾದ್ರೆ ನಾವು ತಿದ್ದಕ್ಕೆ ತಯಾರಾಗಿದ್ವಿ, ಅದನ್ನು ಸರಿಪಡಿಸೋಕ್ಕೆ ತಯಾರಾಗಿದ್ವಿ. ಆ ರೀತಿಯಾದಂಥ ನಿರ್ದೇಶನವನ್ನು ರಾಜ್ಯಪಾಲರು ಉಲ್ಲಂಘಿಸುವಂಥ ಪ್ರಶ್ನೆ ಉದ್ಭವ ಆಗೋದಿಲ್ಲ. ಅವ್ರು ಅಲ್ಲ, ಅದು ಬಿಕ್ಕಟ್ ಆಗಿದೆಯಾ ಅಂತ ಹೇಳುವಂಥದ್ದು ನಾಳೆ ಗೊತ್ತಾಗುತ್ತೆ. ಇವತ್ತಿಗೆ ಯಾವುದೇ ರೀತಿಯಾದಂಥ ಬಿಕ್ಕಟ್ಟಿಲ್ಲ. ರಾಜ್ಯಪಾಲರು ಭಾಳ ಅನುಭವಿಸ್ತರಿದ್ದಾರೆ, ಭಾಳ ಹಿರಿಯರಿದ್ದಾರೆ. ಅವ್ರಿಗೆ ಸಂವಿಧಾನದ ಪೂರ್ಣವಾದಂಥ ಅರಿವಿಕೆ ಇದೆ. ಖಂಡಿತವಾಗಿ ಸಾಂವಿಧಾನಿಕವಾಗಿ ಅವ್ರು ರಾಜ್ಯಪಾಲರು ಬರೋದಿಲ್ಲ ಅಂತ ಹೇಳೋದಕ್ಕೆ ಆಗಲ್ಲ, ಬರಲೇಬೇಕು. ಹಲವು ವಿಚಾರಗಳಲ್ಲಿ ಆಕ್ಷೇಪವನ್ನ ಈಗಾಗಲೇ ವ್ಯಕ್ತಪಡಿಸಿದ್ದಾರೆ ರಾಜ್ಯಪಾಲರು. ಆದರೆ ಈ ಜಂಟಿ ಅಧಿವೇಶನಕ್ಕೆ ಬರಬೇಕು, ಜೊತೆಗೆ ಜಂಟಿ ಅಧಿವೇಶನವನ್ನ ಉದ್ದೇಶಿಸಿ ಮಾತಾಡಬೇಕು, ಅದು ಕಡ್ಡಾಯ. ಆದರೆ ರಾಜ್ಯಪಾಲರು ಇದಕ್ಕೆ ನಿರಾಕರಿಸಿದ್ದಾರೆ. ಹಾಗಾದ್ರೆ ಏನಾಗುತ್ತೆ ಅನ್ನುವಂಥ ಪ್ರಶ್ನೆಯ ಜೊತೆಗೆ ಹಲವು ಸಂದರ್ಭಗಳಲ್ಲಿ ಭಾಷಣ ಸ್ಕಿಪ್ ಆಗಿದೆ. ತಮಿಳುನಾಡು, ಕೇರಳದ ನಿದರ್ಶನ ಕೂಡ ಇದೆ. ಸಾಂವಿಧಾನಿಕವಾಗಿ ಸಂಪುಟ ಸಭೆ ಹೇಳೋದನ್ನ ಮಾಡಬೇಕು ಅಂದಿದ್ದಾರೆ ಸಿಎಂ ಕಾನೂನು ಸಲಹೆಗಾರ ಪೊನ್ನಣ್ಣ ಹೇಳಿಕೆಯನ್ನ ನೀಡಿರೋದು. ಈ ರೀತಿ ಆಗಿರುವಂತಹ ಒಂದಷ್ಟು ನಿದರ್ಶನಗಳು ಕೂಡ ಇದೆ. ಆದರೆ ಸಂಪುಟ ಸಭೆ ಏನು ಹೇಳಬೇಕು ಅದನ್ನ ಗವರ್ನರ್ ಮಾಡಬೇಕಾಗತ್ತೆ ಅಂತ ಸಿಎಂ ಕಾನೂನು ಸಲಹೆಗಾರರಾದಂಥ ಪೊನ್ನಣ್ಣ ಹೇಳಿಕೆಯನ್ನ ನೀಡಿದ್ದಾರೆ. ಈಗ ಮಾತಾಡಿದ್ದಾರೆ ಅದ್ರ ಬಗ್ಗೆ. ರಾಜ್ಯಪಾಲರು ಕೆಲವು ವಿಚಾರಗಳಲ್ಲಿ ತಮ್ಮದೇ ಆದಂಥ ಆಕ್ಷೇಪಣೆಯನ್ನು ವ್ಯಕ್ತಪಡಿಸಿರ್ತಾರೆ. ಆದರೆ ಆ ಆಕ್ಷೇಪಣೆಗಳಂತೆ ನಾವು ನಿರ್ಧಾರವನ್ನು ತಗೋಬೇಕು ಅಂತೇಳಿ ಆ ನಿರ್ಧಾರ ಏನಿದೆ ಆ ನಿರ್ಧಾರವನ್ನು ಮಾನ್ಯ ರಾಜ್ಯಪಾಲರಿಗೆ ಮಾನ್ಯ ಕಾನೂನು ಸಚಿವರ ಮೂಲಕ ಅವರ ನೇತೃತ್ವದಲ್ಲಿ ನಾನು ಮತ್ತು ಅಡ್ವೊಕೇಟ್ ಜನರಲ್ ಸೇರಿ ಅವರಿಗೆ ತಿಳಿಸುವಂಥ ಕೆಲಸವನ್ನು ಮಾಡಿದ್ದೇವೆ. ಕೆಲವು ವಿಚಾರಗಳನ್ನು ಬದಲಾಯಿಸಬೇಕಾದ್ರೆ ಕೆಲವು ಭಾಷೆ ಬಳಕೆ ಇರ್ಬೋದು, ಕೆಲವು ನಾವು ವ್ಯಕ್ತಪಡಿಸಿರುವಂಥ ಭಾವನೆಗಳನ್ನು ಬೇಕಾದ್ರೆ ತಿದ್ದಬೇಕಾದ್ರೆ ನಾವು ತಿದ್ದಕ್ಕೆ ತಯಾರಾಗಿದ್ವಿ, ಅದನ್ನು ಸರಿಪಡಿಸೋಕ್ಕೆ ತಯಾರಾಗಿದ್ವಿ. ಆ ರೀತಿಯಾದಂಥ ನಿರ್ದೇಶನವನ್ನು ರಾಜ್ಯಪಾಲರು ಉಲ್ಲಂಘಿಸುವಂಥ ಪ್ರಶ್ನೆ ಉದ್ಭವ ಆಗೋದಿಲ್ಲ. ಅವ್ರು ಅಲ್ಲ, ಅದು ಬಿಕ್ಕಟ್ ಆಗಿದೆಯಾ ಅಂತ ಹೇಳುವಂಥದ್ದು ನಾಳೆ ಗೊತ್ತಾಗುತ್ತೆ. ಇವತ್ತಿಗೆ ಯಾವುದೇ ರೀತಿಯಾದಂಥ ಬಿಕ್ಕಟ್ಟಿಲ್ಲ. ರಾಜ್ಯಪಾಲರು ಭಾಳ ಅನುಭವಿಸ್ತರಿದ್ದಾರೆ, ಭಾಳ ಹಿರಿಯರಿದ್ದಾರೆ. ಅವ್ರಿಗೆ ಸಂವಿಧಾನದ ಪೂರ್ಣವಾದಂಥ ಅರಿವಿಕೆ ಇದೆ. ಖಂಡಿತವಾಗಿ ಸಾಂವಿಧಾನಿಕವಾಗಿ ಅವ್ರು